ಓಕೆ, ಸೆಕೆಂಡ್ ಒನ್ ನೋಡೋಣ. ಕ್ಯಾಲಾಕ್ ಅಂತ ಹೇಳ್ತೀವಿ. ಕ್ಯಾಲಾಕ್ ಫಂಕ್ಷನ್ ಸರಿನಾ, ಅಂದರೆ ಸಿ ಅಲಾಕ್ ಅಂತ ಹೇಳ್ತೀವಿ. ಸೊ ಸಿ ಅಲಾಕ್ ಅಂತಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಕಾಪಿ ಅಲೋಕೇಶನ್ ಆರ್ ಕಂಟಿನ್ಯೂಯಸ್ ಅಲೋಕೇಶನ್. ಕಾಪಿ ಅಲೋಕೇಶನ್ ಅಥವಾ ಕಂಟಿನ್ಯೂಯಸ್ ಅಲೋಕೇಶನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಇದಕ್ಕೆ ಸಿಂಟ್ಯಾಕ್ಸ್ ನೋಡೋಣ. ಸೊ ಇದಕ್ಕೆ ಸಿಂಟ್ಯಾಕ್ಸ್ ಏನು ಬರುತ್ತೆ? ಫಾರ್ ಎಕ್ಸಾಂಪಲ್ ನಾವು ಮ್ಯಾಲಕಲ್ಲಿ ನೋಡ್ದೆ, ನಾವು ಒಂದು ಸ್ಟ್ರಕ್ಚರ್ ಕಾನ್ಸೆಪ್ಟ್ನ ತೊಗೊಂಡು ಇಲ್ಲಿ ನಾವು ಸಿಂಟ್ಯಾಕ್ಸ್ ಏನು ಯೂಸ್ ಮಾಡ್ತೀವಿ ಅಂದರೆ ಪಾಯಿಂಟರ್ ವೇರಿಯಬಲ್ ಈಸ್ ಈಕ್ವಲ್ ಟು ಡೇಟಾ ಟೈಪ್ ಸ್ಟಾರ್ ಕ್ಯಾಲಾಕ್. ಇಲ್ಲಿ ವಿ ಹ್ಯಾವ್ ಟು ಮೆನ್ಷನ್ ದ ಸೈಜ್ನ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ವಿ ಕ್ಯಾನ್ ಮೆನ್ಷನ್ ದ ಸೈಜ್ ಆಫ್ ಅಗೈನ್ ಡೇಟಾ ಟೈಪ್. ಕಾನ್ಸೆಪ್ಟ್ ಹೇಳ್ತೀನಿ ನೋಡಿ. ಮ್ಯಾಲಕಲ್ಲಿ ಏನಾಗ್ತಾ ಇತ್ತು, ಒಂದು ಮೆಮೊರಿ ಬ್ಲಾಕ್ ಮಾತ್ರ ಅಲೋಕೇಶನ್ ಆಗ್ತಾ ಇತ್ತು. ಈಗ ನಾವು 12 ಬೈಟ್ಸ್ ಅಲೋಕೇಶನ್ ಮಾಡಿದ್ವು ಪ್ರೀವಿಯಸ್ಸಲ್ಲಿ. ಸೊ ಪ್ರೀವಿಯಸ್ ಇದರಲ್ಲಿ 12 ಬೈಟ್ಸ್ ಮೆಮೊರಿ ಬ್ಲಾಕ್ ಅಲೋಕೇಶನ್ ಆಯಿತು. ಬಟ್ ಕ್ಯಾಲಾಕಲ್ಲಿ ಆ ಥರ 12 ಬೈಟ್ಸು ನನಗೆ ಎಷ್ಟು ಸೈಜ್ ಬೇಕು ಅಥವಾ ಎಷ್ಟು ನಂಬರ್ಸ್ ಬೇಕಾಗುತ್ತೆ ಅಷ್ಟನ್ನು ನಾನು ಅಲೋಕೇಶನ್ ಮಾಡ್ಬೋದು ಸರಿನಾ. ಸೊ ಇಲ್ಲಿ ವಿ ಕ್ಯಾನ್ ಟೇಕ್ ದಟ್ ಎನ್ ಅಂತ ಅನ್ಕೊಳ್ಳಿ. ಎನ್, ದಿಸ್ ಇಸ್ ದ ಸಿಂಟ್ಯಾಕ್ಸ್. ಎನ್ ಅಂದರೆ ನಂಬರ್ ಆಫ್ ಬ್ಲಾಕ್ಸ್ ಎಷ್ಟು ಬೇಕು. ಓಕೆ, ದಿಸ್ ಇಸ್ ಕಾಲ್ಡ್ ಅ ಕ್ಯಾಲಾಕ್ ಅಂದರೆ ಕಾಪಿ ಅಲೋಕೇಶನ್. ವಿ ಕ್ಯಾನ್ ಕ್ರಿಯೇಟ್ಸ್ ದ ಮಲ್ಟಿಪಲ್ ಮೆಮೊರಿ ಬ್ಲಾಕ್ಸ್ ಯೂಸಿಂಗ್ ಕ್ಯಾಲಾಕ್ ಫಂಕ್ಷನ್. ಓಕೆನಾ. ಸೊ ಇದಕ್ಕೆ ಎಕ್ಸಾಂಪಲ್ ಏನು ನೋಡೋಣ. ಸೊ ಅವಾಗಲೇ ನಾವು ನೋಡ್ದು ಸ್ಟೂಡೆಂಟ್ ಅಂತ ನೋಡ್ದು, ಸ್ಟ್ರಕ್ಟ್ ಸ್ಟೂಡೆಂಟ್ ಇಲ್ಲಿ. ಸೊ ಪಿ ಟಿ ಆರ್ ಇಸ್ ಈಕ್ವಲ್ ಟು ಸೇಮ್. ಸೊ ಸ್ಟ್ರಕ್ಟ್ ಸ್ಟೂಡೆಂಟ್ ಸ್ಟಾರ್ ಕ್ಯಾಲಾಕ್ ಇಲ್ಲಿ 10 ಅಂದರೆ 10 ಬ್ಲಾಕ್ಸ್ ಅಲೋಕೇಶನ್ ಆಗಬೇಕು. 10 ಅಗೈನ್ ಸೊ ಸೈಜ್ ಆಫ್ ಸ್ಟ್ರಕ್ಟ್ ಸ್ಟೂಡೆಂಟ್. ಸೊ ಇವಾಗ ಏನಾಗುತ್ತೆ, ನನಗೆ ಪಿ ಟಿ ಆರ್ಗೆ ಅಲೋಕೇಶನ್ ಆಗುತ್ತಲ್ಲ. ಸೊ ಪಿ ಟಿ ಆರ್ಗೆ ಎಷ್ಟು ಮೆಮೊರಿ ಬ್ಲಾಕ್ಸ್ ಅಲೋಕೇಶನ್ ಆಗುತ್ತೆ ಅಂದರೆ 10 ಬ್ಲಾಕ್ಸ್. ಅಂದರೆ ಸೊ ಒಂದೊಂದು ಬ್ಲಾಕು ಕೂಡ ಅಲೋಕೇಶನ್ ಆಗ್ತಾ ಹೋಗುತ್ತೆ. ಸೊ ಈ ಥರ 10 ಬ್ಲಾಕ್ಸ್ ಅಲೋಕೇಶನ್ ಆಗುತ್ತೆ ನನಗೆ. ಓಕೆನಾ. ಸೊ ಫಾರ್ ಎಕ್ಸಾಂಪಲ್ ಒಂದೊಂದು ಬ್ಲಾಕಲ್ಲಿ ಇಟ್ ಅಲೋಕೇಟ್ಸ್ ದ 12 ಬೈಟ್ಸ್ ಅಲೋಕೇಶನ್ ಆಗುತ್ತೆ. ಒನ್ ಇಸ್ ದ ರಿಜಿಸ್ಟರ್ ನಂಬರ್ ಆ್ಯಂಡ್ ಅನದರ್ ಒನ್ ಇಸ್ ದ ನೇಮ್. ರಿಜಿಸ್ಟರ್ ನಂಬರ್, ನೇಮ್, ಮತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ ಮತ್ತೆ ನೇಮ್, ಮತ್ತೆ ಇಲ್ಲಿ ರಿಜಿಸ್ಟರ್ ನಂಬರ್ ಆ್ಯಂಡ್ ನೇಮ್. ಸೊ ಇಲ್ಲಿ 12 ಬೈಟ್ಸು. ಸೊ ಇಲ್ಲಿ 12 ಬೈಟ್ಸ್. ಕಾಪಿ ಅಲೋಕೇಶನ್ ಅಂದರೆ ಪಿ ಟಿ ಆರ್ ಅಲೋಕೇಶನ್ ಆಗುತ್ತಲ್ಲ. ಸೊ ಟೋಟಲ್ 10 ಬ್ಲಾಕ್ಸ್ ಅಲೋಕೇಶನ್ ಆಗುತ್ತೆ. ದಿಸ್ ಇಸ್ ದ ಬ್ಲಾಕ್ 1. ಸೊ ಇದು ಬ್ಲಾಕ್ 1. ಸೊ ದಿಸ್ ಇಸ್ ದ ಬ್ಲಾಕ್ 2. ಸೊ ದಿಸ್ ಇಸ್ ದ ಬ್ಲಾಕ್ 3. ಸೊ ಈ ಥರ. ಸೊ ದಿಸ್ ಇಸ್ ದ ಬ್ಲಾಕ್ 10. ಒಂದೊಂದು ಬ್ಲಾಕಿಗೆ 12 ಬೈಟ್ಸ್ ಮೆಮೊರಿ ಅಲೋಕೇಶನ್ ಆಗುತ್ತೆ. ಇಲ್ಲಿಗೆ 12 ಬೈಟ್ಸ್ ಅಲೋಕೇಶನ್ ಆಗುತ್ತೆ, ಇಲ್ಲಿ 12 ಬೈಟ್ಸ್ ಅಲೋಕೇಶನ್ ಆಗುತ್ತೆ, ಇಲ್ಲಿ 12 ಬೈಟ್ಸ್. ಸೊ ಈ ಥರ. ಸೊ ಇಲ್ಲಿ 12 ಬೈಟ್ಸ್ ಮೆಮೊರಿ ಅಲೋಕೇಶನ್ ಆಗುತ್ತೆ. ಸೊ ಟೋಟಲ್ ಇಟ್ ಅಲೋಕೇಟ್ಸ್ 120 ಬೈಟ್ಸ್. 120 ಬೈಟ್ಸ್ ಆಫ್ ಮೆಮೊರಿ ಇಸ್ ಅಲೋಕೇಟೆಡ್. ದಿಸ್ ಇಸ್ ಕಾಲ್ಡ್ ಅಸ್ ಅ ಕ್ಯಾಲಾಕ್ ಅಂತ ಹೇಳ್ತೀವಿ. ದಟ್ ಇಸ್ ಅ ಕಾಪಿ ಅಲೋಕೇಶನ್. ಒಂದೊಂದು ಬ್ಲಾಕ್ ಏನಿದೆ ಆ ಬ್ಲಾಕ್ ಮಲ್ಟಿಪಲ್ ಟೈಮ್ಸ್ ಅಂದರೆ ಕಂಟಿನ್ಯೂಸ್ ಆಗಿ ಅಲೋಕೇಶನ್ ಆಗ್ತಾ ಹೋಗುತ್ತೆ, ಕಾಪಿ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು 10 ಅಂತ ಕೊಟ್ಟರೆ 10 ಬ್ಲಾಕ್ಸ್ ಅಲೋಕೇಶನ್ ಆಯಿತು. 100 ಅಂತ ಕೊಟ್ಟರೆ 100 ಬ್ಲಾಕ್ಸ್ ಅಟ್ ಎ ಟೈಮ್ ಅಲೋಕೇಶನ್ ಮಾಡುತ್ತೆ. ಓಕೆನಾ. ಕ್ಯಾಲಾಕ್ ಕೆಲಸ ಏನು ಅಂದರೆ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್ ಆ್ಯಂಡ್ ಸೆಂಡ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್. ಫಸ್ಟ್ ಬೈಟ್ ಅಡ್ರೆಸ್ ಏನಿರುತ್ತೆ ಅದನ್ನು ಪಾಯಿಂಟರ್ ವೇರಿಯಬಲ್ಗೆ ಸೆಂಡ್ ಮಾಡುತ್ತೆ. ಸೊ ದಿಸ್ ಇಸ್ ಕಾಲ್ಡ್ ಅ ಕ್ಯಾಲಾಕ್ ಅಂತ ಹೇಳ್ತೀವಿ. ಓಕೆ, ಥರ್ಡ್ ಒನ್ ನೋಡೋಣ. ಸೊ ಥರ್ಡ್ ಒನ್ ದಟ್ ಈಸ್ ಅ ರೀಅಲಾಕ್ ಅಂತ. ಓಕೆ, ಸೊ ರೀಅಲಾಕ್ ಅಂದರೆ ರೀಅಲೋಕೇಶನ್ ಅಂತ ಹೇಳ್ತೀವಿ. ಓಕೆ, ಅಂದರೆ ಮೆಮೊರಿ ಬ್ಲಾಕ್ಸ್ ನಾನೇನು ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ರೀಅಲೋಕೇಟ್ ಮಾಡ್ಬೋದು. ಐ ಕ್ಯಾನ್ ಇನ್ಕ್ರೀಸ್ ದ ಮೆಮೊರಿ ಬ್ಲಾಕ್ ಆರ್ ಐ ಕ್ಯಾನ್ ಡಿಕ್ರೀಸ್ ದ ಮೆಮೊರಿ ಬ್ಲಾಕ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಮ್ಯಾಲಕಲ್ಲಿ ನೋಡಿದ್ದು ಅಂದರೆ ಕ್ಯಾರೆಕ್ಟರ್. ಸೊ ಕ್ಯಾರೆಕ್ಟರ್ ಒಂದು ಎಷ್ಟು 15 ಬ್ಲಾಕ್ಸ್ ಅಲೋಕೇಶನ್ ಆಯಿತು. ಪಿ ಟಿ ಆರ್ಗೆ ಒಂದು 50 ಬ್ಲಾಕ್ಸ್ ಅಲೋಕೇಶನ್ ಆಯಿತು. ದಟ್ ಸೇಮ್ ಥಿಂಗ್ ಐ ಕ್ಯಾನ್ ಇನ್ಕ್ರೀಸ್ ದ ಮೆಮೊರಿ ಬ್ಲಾಕ್ಸ್ನ ನಾನು ಇನ್ಕ್ರೀಸ್ ಮಾಡ್ಬೋದು. ಸೊ ಇದಕ್ಕೆ ಸಿಂಟ್ಯಾಕ್ಸ್ ನೋಡೋಣ. ಸೊ ಸಿಂಟ್ಯಾಕ್ಸ್ ಏನು, ಹೌ ಐ ಕ್ಯಾನ್ ಇನ್ಕ್ರೀಸ್ ದ ಮೆಮೊರಿ ಬ್ಲಾಕ್ ಆರ್ ಹೌ ಐ ಕ್ಯಾನ್ ಡಿಕ್ರೀಸ್ ದ ಮೆಮೊರಿ ಬ್ಲಾಕ್ ಅಂದರೆ ಸೊ ಪಿ ಟಿ ಆರ್ ವೇರಿಯಬಲ್ ಈಸ್ ಈಕ್ವಲ್ ಟು ದ ಡೇಟಾ ಟೈಪ್ ಸ್ಟಾರ್ ರೀಅಲಾಕ್ ಅಂತ ಹೇಳ್ತೀವಿ ಫಂಕ್ಷನ್. ದಟ್ ಇಸ್ ಅ ರೀಅಲಾಕ್, that is a pointer variable, size na ನಾವು ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ನೋಡಿ. ಸೊ ಪಿ ಟಿ ಆರ್ ಈಸ್ ಈಕ್ವಲ್ ಟು ಕ್ಯಾರ್ ಅಂತ ಯೂಸ್ ಮಾಡಿದ್ವಲ್ಲ ಅವಾಗಲೇ. ಸೊ ಕ್ಯಾರ್ ಸ್ಟಾರ್ ರೀಅಲಾಕ್ ಆಫ್ ಪಿ ಟಿ ಆರ್ 25. ಸೊ ಏನಾಗುತ್ತೆ, ಅವಾಗಲೇ 15 ಬೈಟ್ಸ್ ಅಲೋಕೇಶನ್ ಆಯಿತು. ಸೊ ಇವಾಗ ನೋಡಿ 25 ಬ್ಲಾಕ್ಸ್ ಅಲೋಕೇಶನ್ ಆಗ್ಬಿಡುತ್ತೆ, ಅಂದರೆ 25 ಬೈಟ್ಸ್ ಅಲೋಕೇಶನ್ ಆಗ್ಬಿಡುತ್ತೆ. ಸೊ ಟೋಟಲ್ 25 ಬೈಟ್ಸ್ ವಿಲ್ ಬಿ ಅಲೋಕೇಟೆಡ್ ಫಾರ್ ದಿಸ್ ಪಿ ಟಿ ಆರ್. ನಾವೇನು ಕ್ಯಾರೆಂಟ್ ಅಂತ ತೊಗೊಂಡಿದ್ದೀವಲ್ಲ 25 ಅಂತ ನಾನು ಸೈಜ್ ಚೇಂಜ್ ಆಯಿತು. ಸೊ 25 ಆಗಿಬಿಡುತ್ತೆ. ಆರ್ ಐ ಕ್ಯಾನ್ ಡಿಕ್ರೀಸ್. ಅವಾಗಲೇ 15 ಅಂತ ಆಯಿತು. ಸೊ ಈಗ ನಾನು ಬೇಕಾದ್ರೆ 5 ಮಾಡ್ಬೋದು. ಇಫ್ ಐ ಮೆನ್ಷನ್ ದಟ್ 5 ಬ್ಲಾಕ್ಸ್ ಮಾತ್ರ ಅಲೋಕೇಶನ್ ಆಗುತ್ತೆ.
Realloc function definition ಹೇಳ್ತೀನಿ ನೋಡಿ. So realloc function is used to reallocate the memory block that has been created by malloc and calloc. ಓಕೆನಾ. ಸೊ ಇದು ಅಷ್ಟೇ, ಮೆಮೊರಿ ಬ್ಲಾಕ್ಸ್ ಕ್ರಿಯೇಟ್ ಮಾಡಿದಾಗ ಫಸ್ಟ್ ಬೈಟ್ ಅಡ್ರೆಸ್ಸನ್ನು ಇಟ್ ಸೆಂಡ್ಸ್ ಟು ದ ಪಾಯಿಂಟರ್ ವೇರಿಯಬಲ್. ಸೊ ಪಾಯಿಂಟರ್ ವೇರಿಯಬಲ್ಗೆ ಫಸ್ಟ್ ಬೈಟ್ ಅಡ್ರೆಸ್ಸನ್ನು ಸೆಂಡ್ ಮಾಡುತ್ತೆ. ಓಕೆ, ಮ್ಯಾಲಾಕ್, ಕ್ಯಾಲಾಕ್ ಆ್ಯಂಡ್ ರಿಯಲಾಕ್ ಏನಿದೆ ಫಂಕ್ಷನ್, ಮೆಮೊರಿ ಅಲೋಕೇಶನ್ ಫಂಕ್ಷನ್, ಇಫ್ ಇಟ್ ಕ್ರಿಯೇಟ್ಸ್ ದ ಮೆಮೊರಿ ಬ್ಲಾಕ್ ಸಕ್ಸಸ್ಫುಲಿ ದೆನ್ ಇಟ್ ರಿಟರ್ನ್ಸ್ ದ ಫಸ್ಟ್ ಬೈಟ್ ಅಡ್ರೆಸ್. ಬೈ ಚಾನ್ಸ್ ಮೆಮೊರಿ ಅಲೋಕೇಶನ್ ಕ್ರಿಯೇಷನ್ ಮಾಡೋಕ್ಕಾಗಲಿಲ್ಲ, ಮೆಮೊರಿ ಕ್ರಿಯೇಟ್ ಆಗಲಿಲ್ಲ, ಮೆಮೊರಿ ಸ್ಪೇಸ್ ಇರಲಿಲ್ಲ, ಕ್ರಿಯೇಟ್ ಮಾಡೋಕ್ಕಾಗಲಿಲ್ಲ, then it returns the null value. null ಅಂತ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. it returns the null value. if the memory blocks are not created successfully then it returns the null value. null value ರಿಟರ್ನ್ ಮಾಡುತ್ತೆ. if it creates successfully then it returns the first byte address to the pointer variable. malloc ಆಗಲಿ, calloc ಆಗಲಿ, realloc ಆಗಲಿ. ಓಕೆ, ಸೊ ಇದಿಷ್ಟು ಕೂಡ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್. ಇದಿಷ್ಟು ಕೂಡ ಮೆಮೊರಿ ಅಲೋಕೇಶನ್ ಫಂಕ್ಷನ್ಸ್. ನೆಕ್ಸ್ಟ್ ಒನ್ ಮೆಮೊರಿ ಡಿಅಲೋಕೇಶನ್ ಫಂಕ್ಷನ್ ನೋಡೋಣ. ನಿಮಗೆ ಈ ಕ್ಲಾಸ್ ಏನಾದರೂ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಸೊ ಟೇಕ್ ಕೇರ್, ಬೈ.